ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯಾ. ಅಪೊಸ್ತಲರ ಕಾರ್ಯ 18ನೇ ಅಧ್ಯಾಯ 10ನೇ ವಚನ. ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನಗೆ ಕೇಡು ಮಾಡುವುದಿಲ್ಲ. ಹಾಲೆಲೂಯಾ. ಸೊ ಪ್ರಿಯರೇ, ದೇವರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನಗೆ ಕೇಡು ಮಾಡುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಸೊ ಪ್ರಿಯರೇ, ದೇವರು ಇಲ್ಲಿ ಯಾವ ರೀತಿಯಾಗಿ ನಮಗೆ ಹೇಳ್ತಾ ಇದ್ದಾನಂತ ಹೇಳಿದ್ರೆ, ತಿಳಿಸಿಕೊಡ್ತಾ ಇದ್ದಾನಂತ ಹೇಳಿದ್ರೆ, ನೀನು ಪ್ರತಿ ಒಂದು ಕಾರ್ಯ ನಡೆಸಬೇಕಾದ್ರೂ, ಅರ್ಥ ಆಗ್ತಿದೆ ಅಲ್ವಾ? ಹಾಲೆಲೂಯಾ. ಪ್ರತಿ ಒಂದು ಕಾರ್ಯ ನಡೆಸಬೇಕಾದ್ರೂ ದೇವರು ನಿನ್ನ ಜೊತೆಗಿದ್ದಾನೆ. ಹಾಲೆಲೂಯಾ. ಸೊ ನೀನು ಕೆಟ್ಟದ್ದು ಮಾಡ್ತಾ ಇದೆಯೋ ಗೊತ್ತಿಲ್ಲ, ಒಳ್ಳೇದು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆ್ಯಂಡ್ ದೇವರಲ್ಲಿ ವಾಕ್ಯದ ಮುಖಾಂತರ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ದೇವರಿಗೆ ನೀನು ಮೆಚ್ಚುಗೆ ಆಗಿರೋ ಕೆಲಸಗಳನ್ನೇ ಮಾಡ್ತಾ ಇದ್ದೀಯಾ ಪ್ರಿಯರೇ. ಬ್ರದರ್ ಆ್ಯಂಡ್ ಸಿಸ್ಟರ್, ಅರ್ಥ ಆಗ್ತದೆ ಅಲ್ವಾ? ಮಾಡ್ತಾ ಇದ್ದೀರಾ? ಸೊ ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನಗೆ ಕೇಡು ಮಾಡುವುದಿಲ್ಲ. ಹಾಲೆಲೂಯಾ. ಯಾರನ್ನೇ ಕೇಡು ಮಾಡೋಕ್ಕೆ ಸಂಭವಿಸೋದಕ್ಕೆ ಸಾಧ್ಯನಿಲ್ಲ. ಕೇಡು ಸಂಭವಿಸೋದಿಲ್ಲ ನಿನಗೆ. ಉಪದ್ರವಗಳು ನಿನ್ನ ಗೂಢರ ಸಮೀಪಕ್ಕೂ ಕೂಡ ಬರುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಆದರೂ ಕೂಡ ನೀನು ಏನೋ ಒಂದು ಗೊಂದಲದಲ್ಲಿದ್ದೀಯಾ, ಏನೋ ಒಂದು ಸಂಕಟದಲ್ಲಿದ್ದೀಯಾ, ಏನೋ ಒಂದು ಬಾಧೆಯಲ್ಲಿದ್ದೀಯಾ. ಹಾಲೆಲೂಯಾ. ಯಾವ ರೀತಿಯಾಗಿ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ. ಹಾಲೆಲೂಯಾ. ದೇವರು ನನಗೆ ಒಂದು ವಾಗ್ದಾನ ಕೊಟ್ಟಿದ್ದಾನೆ. ನಿನ್ನ ಜೀವಿತದಲ್ಲಿ ಈ ರೀತಿಯಾಗಿ ನಾನು ಬದಲು ಮಾಡ್ತೇನೆ, ನಿನ್ನನ್ನು ಈ ರೀತಿಯಾಗಿ ಉನ್ನತ ಸ್ಥಾನಕ್ಕೆ ನಾನು ಏರಿಸ್ತೀನಿ. ಹಾಲೆಲೂಯಾ ಅಂತ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಸೊ ನನಗೆ ದೇವರು ವಾಗ್ದಾನ ಮಾಡಿದ್ದಾನೆ, ಅದು ನನ್ನ ಜೀವಿತದಲ್ಲಿ ಇನ್ನೂ ನೆರವೇರುತ್ತಾ ಇಲ್ಲ. ಹಾಲೆಲೂಯಾ. ನನ್ನ ಜೀವಿತದಲ್ಲಿ ಇನ್ನೂ ಅದು ನೆರವೇರುತ್ತಾ ಇಲ್ಲ. ಆ ಟೈಮ್ ನನಗೆ ಹತ್ರ ಬರ್ತಾನೇ ಇಲ್ಲ. ಬರ್ತದೋ ಇಲ್ಲೋ, ದೇವರು ಕೊಡ್ತಾನೋ ಇಲ್ಲೋ. ಹಾಲೆಲೂಯಾ. ದೇವರು ಕೈ ಬಿಟ್ಬಿಡ್ತಾನೋ ಏನೋ. ಭಯ ಆಗ್ತಿದೆ ಅಲ್ವಾ? ಗೊಂದಲಕ್ಕೆ ಒಳಗಾಗ್ತಾ ಇದೆಯಾ ಅಲ್ವಾ? ಸಂಕಟಕ್ಕೆ ಒಳಗಾಗ್ತಾ ಇದೆಯಾ ಅಲ್ವಾ? ಹಾಲೆಲೂಯಾ. ಯಾರು ಅರ್ಥ ಮಾಡ್ಕೊಳ್ತಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳುತ್ತಾ ಇದೆಯಾ ಅಲ್ವಾ? ಇದು ದೇವರು ನಿನಗೆ ಹೇಳ್ತಾ ಇದ್ದಾನೆ ನೋಡು ಬ್ರದರ್ ಸಿಸ್ಟರ್, ನಿನಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನೊಂದಿಗಿದ್ದೇನೆ, ಯಾರನ್ನೇ ಕೇಡು ಮಾಡೋದಿಲ್ಲ. ಹಾಲೆಲೂಯಾ. ಯಾರು ನಿನಗೆ ಏನು ಸಂಭವಿಸಲಾರದಂತೆ, ಯಾರಿಂದ ನಿನಗೆ ಅವಮಾನ ಆಗಲಾರ್ದಂತೆ, ಅಪನಿಂದೆಗಳು ಬರಲಾರ್ದಂತೆ, ಅಪಹಾಸ್ಯ ಮಾಡಲಾರ್ದಂತೆ ನಾನು ನಿನಗೆ ನಿಜವಾಗಲೂ ಮಾಡ್ತೇನೆ ಮಗನೇ, ಮಾಡ್ತೇನೆ ಮಗಳೇ. ಹಾಲೆಲೂಯಾ. ಕೇಡು ಯಾರು ಮಾಡೋಲ್ಲ ನಿನಗೆ. ಯಾರನ್ನು ಕೇಡು ಮಾಡೋದಕ್ಕೆ ನಾನು ಬಿಡುವುದಿಲ್ಲ. ಯಾಕೆಂದರೆ ನೀನು ತುಂಬ ಇಂಪಾರ್ಟೆಂಟ್, ಮುಖ್ಯವಾದ ವ್ಯಕ್ತಿ ನನಗೆ ನೀನು. ಹಾಲೆಲೂಯಾ. ನನಗೆ ಬೇಕಾಗಿರುವ ಮಗು ನೀನು. ನಿನ್ನನ್ನು ಆರಿಸಿ ತೆಗೆದಿದ್ದೀನಿ ನಾನು. ಹಾಲೆಲೂಯಾ. ಯಾವ ರೀತಿಯಾಗಿ ಪ್ರಿಯರೇ? ಸೊ ನಾವು ಅಕ್ಕಿಯೇ, ಹಾಲೆಲೂಯಾ, ಅನ್ನ ಮಾಡಬೇಕಾದ್ರೆ ಒಂದೊಂದು ಕಲ್ಲು ಬರ್ತದೆ. ಹಾಲೆಲೂಯಾ. ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಮಾಡಿಬಿಟ್ಟು ಅದನ್ನು ನಾವು ಅನ್ನ ಮಾಡ್ತೀವಿ. ಅದೇ ರೀತಿಯಾಗಿ ನಿನ್ನ ಜೀವಿತದಲ್ಲಿ, ನಿನ್ನ ಜೀವನದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಇವೆ. ಅವನ್ನು ತೆಗೆದಾಕೋ ಜವಾಬ್ದಾರಿ ನಂದು. ಹಾಲೆಲೂಯಾ. ಅವನ್ನು ತೆಗೆದಾಕಿ ಬಿಸಾಡೋ ಜವಾಬ್ದಾರಿ ನಂದು. ಒಳ್ಳೆ ರೀತಿಯಾಗಿ ರೆಡಿ ಮಾಡಿ ಕೊಡೋ ಜವಾಬ್ದಾರಿ ನಂದು. ಹಾಲೆಲೂಯಾ. ಸಂತೋಷದಿಂದ ಹಾಲೆಲೂಯಾ ತಿನ್ನುವ ಜವಾಬ್ದಾರಿ ನಿಂದು. ಹಾಲೆಲೂಯಾ. ಸೊ ಈ ರೀತಿಯಾಗಿ ದೇವರು ನನಗೆ ಹೇಳ್ತಾ ಇದ್ದಾನೆ ಅಂತ ನೀನು ಯಾಕೆ ಅನ್ಕೊಳ್ತಾ ಇಲ್ಲ? ಹಾಲೆಲೂಯಾ. ದೇವರು ನಿನ್ನ ಜೊತೆನೇ ಮಾತಾಡ್ತಾ ಇದ್ದಾನೆ ಬ್ರದರ್ ಸಿಸ್ಟರ್. ನೋಡಿದ್ರ, ಅಕ್ಕಿಯಲ್ಲಿ ಕಲ್ಲು ಬಂದರೆ ಆರಿಸಿ ನಾವು ಅನ್ನ ಮಾಡ್ತೀವಿ. ಅದೇ ರೀತಿಯಾಗಿ ನಿನ್ನ ಜೀವನದ ಕಲ್ಲುಗಳು, ಚಿಕ್ಕ ಪುಟ್ಟ ಕಲ್ಲುಗಳು ಇವೆ ಅಂತೆ. ಅವನು ತೆಗೆದಾಕ್ತಾ ಇದ್ದಾನೆ, ಅವನು ಆರಿಸುತ್ತಾ ಇದ್ದಾನೆ. ಅವನು ಆರಿಸಿ ತೆಗೆದು 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 ಒಂದು ಕಲ್ಲು ಕೂಡ ಸಿಗಬಾರ್ದು. ಹಾಲೆಲೂಯಾ. ನಿನ್ನ ಜೀವಿತದಲ್ಲಿ ಒಂದು ಕಲ್ಲು ಕೂಡ ಸಿಗಬಾರ್ದು. ಅಂದ್ರೇನು? ಯಾರು ಕೂಡ ನಿನ್ನ ಜೀವನದ ಬಗ್ಗೆ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಒಂದು ಕಪ್ಪು ಚುಕ್ಕೆನೂ ಕೂಡ ನಿನ್ನ ಮೇಲೆ ಬೀಳಲಾರದಂತೆ ದೇವರು ಸುರಕ್ಷಿತವಾಗಿ ನೋಡಿಕೊಳ್ತಾನೆ. ಅದಕ್ಕಾಗಿಯೇ ನಿನ್ನ ಜೀವನದ ಚಿಕ್ಕ ಚಿಕ್ಕ ಕಲ್ಲುಗಳು
ಹಲ್ಲೆಲೂಯ. ತೆಗೆದು ತೆಗೆದು ಆರಿಸಿ ಬೀಸಾಡ್ತಾ ಇದ್ದಾನೆ. ಅವು ನಿನ್ನ ಕಣ್ಣಿಗೆ ಕಾಣಲಾರ್ದಂತೆ ತೆಗೆದಾಕ್ತಾ ಇದ್ದಾನೆ. ಯಾಕೆಂದರೆ ಅವನ ನೋಡಿಬಿಟ್ರೆ ನನ್ನ ಮಗಳು ನನ್ನ ಮಗನು ಮತ್ತೆ ದುಃಖ ಪಡ್ತಾರೆ, ಮತ್ತೆ ಕಣ್ಣೀರಾಗ್ತಾರೆ ಎಂಬುದಾಗಿ ಅವನು ತೆಗಿತಾ ಇದ್ದಾನೆ. ಶಾಶ್ವತವಾಗಿ ತೆಗಿಬೇಕಾದ್ರೆ ಸಮಯ ಬೇಕು. ಹಲ್ಲೆಲೂಯ. ಸಮಯ ಬೇಕು. ಚಿಕ್ಕ ಚಿಕ್ಕ ಕಲ್ಲುಗಳು ಕಾಣಲಾರ್ದಂತೆ ಇದೆ ಪ್ರಿಯರೇ. ನನಗೂ ನಿನಗೂ ಕಾಣಲಾರ್ದಂತೆ ಮುಚ್ಚಿಟ್ಟುಕೊಂಡಿವೆ, ಬಚ್ಚಿಟ್ಟುಕೊಂಡಿವೆ. ಅದು ನಮ್ಮ ಕರ್ತನಿಗೆ ಮಾತ್ರ ಗೊತ್ತಿದೆ. ಹಲ್ಲೆಲೂಯ. ಅದಕ್ಕೆ ಅವನ್ನೆಲ್ಲವನ್ನು ತೆಗೆದು ನಮಗೆ ಸುರಕ್ಷಿತವಾಗಿ ಹಲ್ಲೆಲೂಯ ಬೇಯಿಸಿ ತಿನ್ನು ಅಂತ ಕೊಡ್ತಾನೆ. ಅಲ್ಲಿವರೆಗೂ ನಾವು ಕಾಯಬೇಕಲ್ವಾ, ವೇಟ್ ಮಾಡಬೇಕಲ್ವಾ. ಹಲ್ಲೆಲೂಯ. ನಮ್ಮ ತಾಯಿ ಹೇಗೇನೆ ಅಕ್ಕಿಯಲ್ಲಿ ಯಾವ ರೀತಿ ಕಲ್ಲಿರ್ತವೋ ಅದನ್ನೆಲ್ಲ ಆರಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹಲ್ಲೆಲೂಯ ಅದನ್ನು ಬೇಯಿಸಿಬಿಟ್ಟು ನಮಗೆ ತಿನ್ನೋದಕ್ಕೆ ಕೊಡ್ತಾಳೆ ತಾನೆ, ರೆಡಿ ಮಾಡಿ ಕೊಡ್ತಾಳೆ ತಾನೆ ಪ್ಲೇಟಲ್ಲಿ ಹಾಕಿ. ಅದೇ ರೀತಿಯಾಗಿ ಪ್ರಿಯರೇ ನಿನ್ನ ಜೀವಿತದಲ್ಲೂ ಕೂಡ ಹಲ್ಲೆಲೂಯ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು, ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು, ಎಲ್ಲವನ್ನು ಆರಿಸಿಬಿಟ್ಟು, ಎಲ್ಲವನ್ನು ಬೀಸಾಡಿಬಿಟ್ಟು ನಿನಗೆ ಯಾವ ತೊಂದರೆ ಬರಲಾರ್ದಂತೆ ದೇವರು ಹಲ್ಲೆಲೂಯ ಶ್ರೇಷ್ಠವಾದದ್ದನ್ನು ಉಣಬಡಿಸುತ್ತಾನೆ. ಅಲ್ಲಿಯವರೆಗೂ ಸಮಯ ಬೇಕು. ಹಲ್ಲೆಲೂಯ. ಅನ್ನ ಆಗಬೇಕಾದ್ರೆ, ಅನ್ನ ಬೇಯಬೇಕಾದ್ರೆ ಟೈಮ್ ತೊಗೋತದಲ್ವಾ ಪ್ರಿಯರೇ. ಹಲ್ಲೆಲೂಯ. ಇಲ್ಲ ನನಗೆ ಹಸುವಾಗ್ತಿದೆ, ನನಗೆ ಅಕ್ಕಿನೇ ತಿಂದ್ಬಿಡ್ತೀಯ, ತಿಂದರೆ ನಿನ್ನೆ ತಪ್ಪಾಗ್ತದೆ, ಪ್ರಾಬ್ಲಮ್ಸ್ ಮತ್ತೆ. ಹಲ್ಲೆಲೂಯ. ಯಾರಾದರೂ ಅಕ್ಕಿ ತಿಂತಾರಾ? ಅನ್ನ ತಾನೇ ತಿಂತಾರೆ. ಹಲ್ಲೆಲೂಯ. ಅನ್ನ ತಾನೇ ತಿಂತಾರೆ. ಅದೇ ರೀತಿಯಾಗಿ ನಿನಗೆ ದೇವರು ಅದನ್ನು ಕೊಡಬೇಕಂತಾನೆ ಬೇಯಿಸ್ತಾ ಇದ್ದಾನೆ. ಅದನ್ನು ಫಸ್ಟ್ ಆರಿಸ್ತಾನೆ, ನೆಕ್ಸ್ಟು ಬೇಯಿಸ್ತಾನೆ. ಹಲ್ಲೆಲೂಯ. ತಗೋ ಮಗನೇ, ತಗೋ ಮಗಳಂತ ಪ್ರೀತಿಯಿಂದ ಕೊಡ್ತಾನೆ ಪ್ರಿಯರೇ. ಅಲ್ಲಿವರೆಗೂ ನೀನು ವೇಟ್ ಮಾಡು, ನೀನು ಕಾಯಿ. ಹಲ್ಲೆಲೂಯ. ಕಾಯಿ ಪ್ರಿಯರೇ. ಒಂದು ಹೇಳ್ತಾನೆ, ಹೊಟ್ಟೆ ಹಸಿದವನಿಗೆ ಹಲ್ಲೆಲೂಯ ನಾನು ತಿನ್ನಬೇಕು ಅಂತ ಆಸೆ ಇರ್ತದೆ. ಹಲ್ಲೆಲೂಯ. ಹೊಟ್ಟೆ ಹಸಿದವನಿಗೆ ಫಸ್ಟ್ ನಾನು ತಿನ್ನಬೇಕಪ್ಪ, ಊಟ ತಿನ್ನಬೇಕಪ್ಪ ಅಂತ ಎಷ್ಟೆಲ್ಲ ಹಸಿವಿರ್ತದೆ. ಆದರೆ ಕಾದ ಮೇಲೆ ಹಲ್ಲೆಲೂಯ ಒಳ್ಳೆ ಆಹಾರ ಆಗ್ತದೆ, ಸೇವನೆ ಮಾಡ್ತೀವಿ ತಾನೆ. ಅದೇ ರೀತಿಯಾಗಿಯೂ ಕೂಡ ಒಂದು ಆಹಾರನ ಇಷ್ಟೊಂದು ನೀನು ಪ್ರೀತಿ ಮಾಡುವಾಗ ನಿನಗೆ ಕೊಡುವ ಜವಾಬ್ದಾರಿ, ನಿನಗೆ ಕೊಡುವ ಒಂದು ನಿನಗೆ ಕೊಡುವ ಒಂದು ದೇವರ ಕಾರ್ಯಗಳು, ದೇವರ ಸಫಲತೆಗಳು ನಿನ್ನ ಜೀವಿತದಲ್ಲಿ ಬರಬೇಕಾದ್ರೆ ಎಷ್ಟೆಲ್ಲ ಸಿಹಿಯಾಗಿರ್ಬೋದಂತ ಯಾಕೆ ಯೋಚನೆ ಮಾಡ್ತಾ ಇಲ್ಲ, ಯಾಕೆ ಥಿಂಕ್ ಮಾಡ್ತಾ ಇಲ್ಲ. ಹಲ್ಲೆಲೂಯ. ಪಾಸಿಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತಾ ಇಲ್ಲ. ಹಲ್ಲೆಲೂಯ. ಸಕಾರಾತ್ಮಕವಾಗಿ ಯಾಕೆ ಥಿಂಕ್ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ನೆಗೆಟಿವ್ ಆಗಿದೆಯಾ, ನಕಾರಾತ್ಮಕವಾಗಿದೆಯಾ? ಅದಕ್ಕೆ ದೇವರನಿಗೆ ಹೇಳ್ತಾ ಇದ್ದಾನೆ ನೋಡು. ಹಲ್ಲೆಲೂಯ. ಮತ್ತೆ ನಿನಗೆ ತಿಳಿಸ್ತಾ ಇದ್ದಾನೆ ನೋಡು, ಯಾವ ರೀತಿ ದೇವರನಿಗೆ ತಿಳಿಸ್ತಾ ಇದ್ದಾನೆ ನೋಡು. ಹಲ್ಲೆಲೂಯ. ಅದಕ್ಕೋಸ್ಕರನೇ ಪ್ರಿಯರೇ ನಾವು ತಾಳ್ಮೆಯಿಂದ ಕಾಯಬೇಕು. ಹಲ್ಲೆಲೂಯ. ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನಗೆ ಕೇಡು ಮಾಡುವುದಿಲ್ಲ. ಹಲ್ಲೆಲೂಯ. ಯಾಕೆ ದೇವರು ಅಕ್ಕಿಯಲ್ಲಿ ಒಂದೊಂದನ್ನು ಕೂಡ ತೆಗೆದಾಕ್ತಾ ಇದ್ದಾನೆ ಗೊತ್ತಾ? ಹಲ್ಲೆಲೂಯ. ತಿನ್ನೋವಾಗ ಕಲ್ಲು ಬರ್ತದೆ ಅಲ್ವಾ, ಆ ರೀತಿಯಾಗಿ ಕಲ್ಲು ಬರಬಾರ್ದು. ಹಲ್ಲೆಲೂಯ. ನನ್ನ ಮಗನಿಗೆ ನನ್ನ ಮಗಳು ಯಾವ ರೀತಿಯಾಗಿ ಜೀವನದಾಗ ಮುಂದೆ ಸಮಸ್ಯೆ ಬರಬಾರ್ದು. ಹಲ್ಲೆಲೂಯ. ಸಂತೋಷವಾಗಿ ತಿನ್ನಬೇಕು, ಸಂತೋಷವಾಗಿ ಸೇವನೆ ಮಾಡಬೇಕು. ಹಲ್ಲೆಲೂಯ ಅಂತೇಳ್ಬಿಟ್ಟು ದೇವರು ಚಿಕ್ಕದನ್ನು ಆರಿಸಿ ಬಿಸಾಡ್ತಾ ಇದ್ದಾನೆ. ಅದನ್ನು ಗ್ರಹಿಸಿಕೋ, ಅದನ್ನು ತಿಳಿದುಕೋ. ಹಲ್ಲೆಲೂಯ. ದೇವರು ಒಳ್ಳೆಯದನ್ನೇ, ಶ್ರೇಷ್ಠವಾದದನ್ನೇ ನೀ ಕೊಡ್ತಾ ಇದ್ದಾನೆ ಪ್ರಿಯರೇ. ಅದು ಆಗೋವರೆಗೂ ಕಾಯಬೇಕು. ಹಲ್ಲೆಲೂಯ. ಆಗೋವರೆಗೂ ಕಾಯಿ, ಅದನ್ನು ತಿನ್ನು. ಆಗ ನೋಡು, ಆ ರುಚಿ ನೋಡು. ಹಲ್ಲೆಲೂಯ. ಆ ರುಚಿಯಿಂದ ಎಷ್ಟೆಲ್ಲ ಅದ್ಭುತ ಅಡಿಗಿದೆ ಗೊತ್ತಾ, ಬಚ್ಚಿಟ್ಕೊಂಡಿದೆ ಗೊತ್ತಾ. ಅದನ್ನು ನಿನಗೆ ಕೊಡುವಾಗ ದೇವರು ನಿಜವಾಗ್ಲೂ ನಿನ್ನ ಹೃದಯ ಹಲ್ಲೆಲೂಯ ನಿನ್ನ ಹೃದಯ ನಿಜವಾಗ್ಲೂ ಅಂದರೂ ತುಂಬಾ ಖುಷಿಯಾಗಿರ್ತದೆ ಪ್ರಿಯರೇ. ಹಲ್ಲೆಲೂಯ. ತುಂಬ ಖುಷಿಯಾಗಿರ್ತದೆ. ಪ್ರೀತಿಸಲು ಇನ್ನೂ ಹೆಚ್ಚಾಗಿ
ಆರಾಧಿಪೆ ಇನ್ನು ದಾಹದಿ ಪ್ರೀತಿಸುವೆ ಇನ್ನು ಹೆಚ್ಚಾಗಿ ಆರಾಧಿಪೆ ಇನ್ನು ದಾಹದಿ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ಓ ఆరాధనే ఆరాధనే ప్రేమించేదన్ అధికముగా ఆరాధించున్ ఆసక్తితో నిన్ను పూర్ణ మనసుతో ఆరాధించున్ పూర్ణ బలముతో ప్రేమించేదన్ ఆరాధన ఆరాధన ఓ ఆరాధన ఆరాధన ఎబినేజరే ఎబినేజరే నన్ను చూచవే వందనమయ్యా దేవా ఎబినేజరే ఎబినేజరే నన్ను చూచవే వందనమయ్యా నన్ను చూచవే వందనమయ్యా నిన్ను పూర్ణ మనసుతో ఆరాధించున్ పూర్ణ బలముతో ప్రేమించేదన్ ఆరాధన ఆరాధన ఓ ఆరాధన ఆరాధన ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವರು ನಮಗೆ ಶ್ರೇಷ್ಠವಾದ್ದನ್ನೇ ಕೊಡಬೇಕಂತ ಹೇಳಿ ಟೈಮ್ ತಗೋತಾ ಇದ್ದಾನೆ, ರೆಡಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದನ್ನು ತಯಾರು ಮಾಡ್ತಾ ಇದ್ದಾನೆ. ನಾವು ತಾಳ್ಮೆಯಿಂದ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ತಾಳ್ಮೆಯಿಂದ ಇರಬೇಕು. ಸೊ ತಾಳ್ಮೆಯಿಂದ ಇದ್ರೇ ಹಲ್ಲೆಲೂಯಾ ಹೊಂದಿಕೊಳ್ಳೋದಕ್ಕೆ ಸಾಧ್ಯ, ಜೀವನದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ, ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ. ಜೀವನದಲ್ಲಿ ಬರುವ ಪ್ರತಿ ಒಂದು ಕಷ್ಟ, ನಷ್ಟ, ನೋವು, ಕಣ್ಣೀರು, ದುಃಖ, ಬಾಧ, ಸಾಲ, ಸಂಕಟ, ಬಡತನ, ಹಲ್ಲೆಲೂಯಾ, ಅಪನಿಂದೆಗಳು, ಅವಮಾನಗಳು, ಹಿಂಸೆಗಳು ಸಹಿಸಿಕೊಂಡು ಹೋಗಲಿಕ್ಕೆ ಆತನ ನಾಮದಿಂದ ಅಗ್ನಿ ಅಭಿಷೇಕವನ್ನು ಹೊಂದಿಕೊಂಡ್ರೆ ಮಾತ್ರನೇ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಮುಂದೆ ಏನೂ ಆಗುತ್ತಾ ಇಲ್ಲ. ಹಲ್ಲೆಲೂಯಾ. ನನಗೆ ಯಾವಾಗ ಸಮಯ ಬರ್ತದೋ, ಯಾವಾಗ ದೇವರಲ್ಲಿ ಕಾರ್ಯ ಮಾಡ್ತಾನೋ ಅಂತ ಕಣ್ಣೀರಿನಿಂದ ಇದ್ದೀಯೇನೋ, ದುಃಖದಿಂದ ಇದ್ದೀಯೇನೋ, ದೇವರು ನಿನಗಾಗಿನೇ ತಯಾರು ಮಾಡ್ತಾ ಇದ್ದಾನೆ ಬ್ರದರ್ ಸಿಸ್ಟರ್. ಅದನ್ನು ಅರ್ಥ ಮಾಡಿಕೊಂಡು, ಅದನ್ನು ಗ್ರಹಿಸಿಕೊಂಡು ಹಲ್ಲೆಲೂಯಾ ಆತನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸು. ಪ್ರತಿಯೊಬ್ಬರಿಗೂ ಆತನ ಪ್ರೀತಿ ಬಗ್ಗೆ ತಿಳಿಸಿಕೊಡು. ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ ಹಲ್ಲೆಲೂಯಾ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.